ಒಗಟಿನ ಉತ್ತರವೇ ಗೋಮೇಧ ದ್ವೀಪ. ಹಡಗನ್ನು ಗೋಮೇಧಕ ದ್ವೀಪದ ಕಡೆ ತಿರುಗಿಸಿ. ನಿಮ್ಮಾಜ್ಞೆ ಒಡೆಯ. ಉಪ್ಪಿಟ್ಟು ಬಿಸಿಯಾಗಿದೆ. ದ್ವೀಪಕ್ಕೆ ನಾವು ಬರ್ತೀವಿ. ಹಡಗಲ್ಲಿ ಅಲ್ಲಾಡಿ 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 ವ್ಯಾಕುಲರಾಗಿದ್ದೇವೆ. ನಾವು ಭೂಮಿ ಮೇಲೆ ಭ್ರಮಣ ಮಾಡೋಕೆ ಬಯಸ್ತೇವೆ. ಇಲ್ಲ, ದ್ವೀಪಕ್ಕೆ ಮಾತ್ರ ನಾನು ಮತ್ತೆ ಪಂಡಿತ ರಾಮಕೃಷ್ಣ ಹೋಗ್ತೇವೆ ಅಷ್ಟೇ. ಅಯ್ಯೋ, ಇದೇನ್ ಮಾತು? ಈ ಹಡಗಲ್ಲಿ ನನ್ಗೆ ಉಸಿರಾಡೋಕ್ ಆಗ್ತಿಲ್ಲ. ನಾನು ಬರ್ತೀನಿ. ಈ ದಂಡ ನೋಡಿದಿರಲ್ವಾ? ನೋಡ್ತೀನಿ ಯಾರು ತಡೀತಾರೆ ನನ್ನನ್ನ. ಅಯ್ಯೋ ಅಮ್ಮ, ಏನ್ ಮಾಡ್ತಿದ್ಯಾ? ಶಾಂತವಾಗಿರು. ಶಂಭು ಮಹೋದಯ, ಎಲ್ರಿಗೂ ಬರೋದಕ್ಕೆ ಅನುಮತಿ ನೀಡಿ. ಅದೇನಂದ್ರೆ ಒಂದೇ ಸಮನೆ ಹಡಗಲ್ಲಿ ಓಡಾಡಿ ಸಮುದ್ರ ವಿಕಾಸದಿಂದ ಗ್ರಸಿತರಾಗುವ ಸಂಭವವಿದೆ. ಮತ್ತೆ ನೀವು ಯೋಚಿಸಿ, ಒಂದ್ ವೇಳೆ ಯಾರಾದ್ರೂ ಹಡಗಲ್ಲಿ ವಾಂತಿ ಮಾಡಿದ್ರೆ ನಿಮ್ ಹಡಗು ಎಷ್ಟು ಗಲೀಜು ಮತ್ತು ಅಶುದ್ಧವಾಗಬಹುದು. ಹೌದೋ ಅಲ್ವೋ? ಹಾ, ಅದರಲ್ಲೂ ನಾವು ನಮ್ಮ ಶಿಷ್ಯಂದ್ರು ಸ್ವಲ್ಪ ತುಂಬಾ ಅಧಿಕವಾಗಿ ತಿಂದಿದ್ದೇವೆ. ಹಾ, ಸಾಕ್. ಅಧಿಕ ವಿವರಣೆ ಅವಶ್ಯಕತೆ ಇಲ್ಲ. ಸರಿ, ನಾವೆಲ್ಲರೂ ಗೋಮೇಧಕ ದ್ವೀಪಕ್ಕೆ ಹೋಗ್ತೇವೆ. ಆದ್ರೆ ಅಲ್ಲಿಗೆ ಹೋದ ನಂತರ ಯಾರು ಯಾವುದೇ ಪ್ರಕಾರ ಚತುರತೆ ತೋರಿಸಬಾರ್ದು. ಅಲ್ಲಿಂದ ಓಡೋಗೋ ಪ್ರಯತ್ನ ಪಡಬಹುದು. ಅದಕ್ಕೆ ಈ ಹುಡುಗ ಗುಂಡಪ್ಪ ಇದೇ ಹಡಗಿನಲ್ಲಿ ಬಂದಿ ಆಗಿರ್ತಾನೆ. ಒಂದ್ ವೇಳೆ ಯಾರಾದ್ರೂ ಅಲ್ಲಿಂದ ಓಡೋಗೋ ಪ್ರಯತ್ನ ಪಟ್ರೆ ಅದರ ಶಿಕ್ಷೆ ಈ ಬಾಲಕನಿಗೆ ಸಿಗುತ್ತೆ. ನನ್ನ ಹೆಸರು ಗುಂಡಪ್ಪ, ನನ್ನ ಹುಡುಗ ಅಲ್ಲ, ಪುಲುತ. ಬಾಯ್ ಮುಚ್ಚು, ನೀನೇನೇ ಆಗಿರೋ. ಆದ್ರೆ ನೀನ್ ನಮ್ ಜೊತೆ ಬರಲ್ಲ. ಈ ಹಡಗಿನಲ್ಲಿ ಬಂದಿ ಆಗಿರುತ್ತೆ, ಅರ್ಥವಾಯ್ತಾ? ಸೈನಿಕ್ರೆ, ಹಿಡ್ಕೊಳ್ಳಿ ಇವನ್ನ. ಈಗೇನ್ ಮಾಡ್ತೀಯ ರಾಮ? ಈ ಶಂಭುವ ಗುಂಡಪ್ಪನ ಬಂದಿ ಮಾಡ್ತಿದ್ದಾನೆ. ಸುಮ್ನೆ ಕೂರು ಬಂಧು, ಯೋಚಿಸೋದಕ್ ಬಿಡು ನನ್ಗೆ. ಈಗ ಯೋಚಿಸಕ್ಕೆ ಏನ್ ಉಳಿದಿದೆ? ಸಮುದ್ರಗಳ ಶಾಕಲ ಬಚ್ಚಿಟ್ಟಿರೋ ಸಂಪತ್ತಿನ ಸ್ಥಳ ಹೇಳಲೇಬೇಕು. ಇಲ್ದಿದ್ರೆ ಆ ಹಾಳಾದ ಶಂಭುವ ಗುಂಡಪ್ಪನ್ ಖಂಡಿತ ಬಿಡಲ್ಲ. ಇಲ್ಲ, ನಾನ್ ಜೀವಂತವಾಗಿರೋವರೆಗೂ ಗುಂಡಪ್ಪನಿಗೆ ಯಾರು ಅಹಿತ ಮಾಡಕ್ಕಾಗಲ್ಲ. ಈಗೇನ್ ಮಾಡ್ಬೇಕು ಪಂಡಿತ್ರೆ? ಹೊರಗಾಕ್ತೀನಿ. ಅಯ್ಯೋ, ಮೊದ್ಲು ಒಳಗ್ ಪ್ರವೇಶ ಮಾಡೋಕ್ ಬಿಡಿ, ಆಮೇಲೆ ಹೊರಗಾಕಿ. ನನ್ನ ಮಾತಿನ ತಾತ್ಪರ್ಯ ಏನಂದ್ರೆ, ಈಗ ಏನ್ ಮಾಡ್ಬೇಕು ಪಂಡಿತರೇ? ಜೀರಿಗೆ ಅಂಗಡಿ ಹುಡುಕ್ಬೇಕು. ಹೇ, ಅನ್ನಿಸ್ತಿದೆ ನೀವು ಮರ್ತಿದ್ದೀರಾ. ಅಮೂಲ್ಯವಾದ ಮುತ್ತಂತೆ ಒಂಟೆಯ ಬಾಯಲ್ಲಿ ಜೀರಿಗೆ. ಒಗಟು ಸ್ಮರಣೆ ಇದೆ ಪಂಡಿತ್ರೆ, ಆದ್ರೆ ಜೀರಿಗೆ ಯಾಕೆ? ನಾವು ಒಂಟೆ ಹೊಡ್ಕೋಣ. ಒಂಟೆ ವಿಶಾಲವಾಗಿರುತ್ತೆ, ದೊಡ್ಡದಾಗಿರುತ್ತೆ, ಸರಳವಾಗಿ ಸಿಗುತ್ತೆ. ಆನಂತರ ಅದ್ರ ಹೊಟ್ಟೆ ಬಗ್ದು ಅದರಿಂದ ಜೀರಿಗೆ ತೆಗೆಯೋಣ. ವಾಹ್ ವಾಹ್, ನೋಡಿದ್ರ ಪಂಡಿತ ರಾಮಕೃಷ್ಣ, ನಿಮಗಿಂತ ಅಧಿಕ ಬುದ್ಧಿವಂತ ಈ ಶಂಭುವರು. ಶಂಭುವರೇ, ನಿಮಗಂತೂ ಯಾರದೇ ಸಹಾಯದ ಅವಶ್ಯಕತೆ ಆದರೂ ಎಲ್ಲಿದೆ? ನಾವು ವಿಜಯನಗರದ ಕಡೆ ಪ್ರಸ್ಥಾನಿಸುವುದೇ? ಶಂಭುವ ಮಹೋದಯ, ನನಗೆ ಹೇಗನ್ನಿಸ್ತಿದೆ ಅಂದ್ರೆ ಜೀರಿಗೆ ಅಂಗಡಿ ಹತ್ರನೇ ಒಂಟೆನೂ ಸಿಗ್ಬಹುದು ಅಂತ. ಒಂದ್ ವೇಳೆ ನಿಮ್ಗೇನಾದ್ರೂ ಅನ್ಸಿದ್ರೆ ನೀವು ಅಧಿಕ ಚತುರರು ಅಂತ, ನೀವು ನಿಮ್ಮ ಖಜಾನೆನ ಸ್ವಯಂ ಹುಡ್ಕೊಳ್ಳಿ. ನಡಿಯಮ್ಮ. ಪಂಡಿತ್ರ, ನೀವು ಕ್ರೋಧಿತರಾಗ್ತಿದ್ದೀರಲ್ಲ. ಪಂಡಿತರು ಹೇಗೆ ಹೇಳ್ತಾರೋ ಹಾಗೆ ಕೇಳಿ. ಶಂಭು ಅವರೇ, ನಿಮ್ಮ ಜೊತೆಯಂತೂ ಇಷ್ಟೊಂದು ಜನರಿದ್ದಾರೆ. ಜೀರಿಗೆ ಏನು, ರತ್ನವನ್ನೇ ಹುಡುಕಬಹುದು. ಈಗ ನಮ್ಮ ಸಹಾಯದ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ನಾವು ವಿಜಯನಗರದ ಕಡೆ ಪ್ರಸ್ಥಾನಿಸುವುದೇ? ಹೊರಗಾಗ್ತೀನಿ. ಬಾಯಿ ತೆರೆದ ಸಾಕು ಹೊರಗೆ ಹಾಕ್ತೀನಿ ಅಂತಾನೆ. ಹೊರಗೆ ಸುಮ್ನಿರಿ ಗುರುಜಿ, ಸುಮ್ನಿರಿ. ಮತ್ತೆ ಮತ್ತೆ ಪ್ರಸ್ಥಾನಿಸೋ ಮಾತಾಡ್ಬೇಡಿ. ಇಲ್ದಿದ್ರೆ ಈ ಶಂಭುವ ಮಹೋದಯ ನಿಮ್ನ ಸ್ವರ್ಗಕ್ಕೆ ಪ್ರಸ್ಥಾನಿಸ್ಬಿಡ್ತಾನೆ. ಸ್ವರ್ಗ ಅಲ್ಲ, ನರ್ಕ ಕಳಿಸ್ತಾನೆ. ಹಾ, ಇಲ್ಲಿ ಬಾ. ಸರಿಯಾಗಿ ಹೇಳ್ದೆ ಅಲ್ವಾ ಗುರುಜಿ? ಆದ್ರೆ ನಾವಿಲ್ಲಿ ಮಾಡೋದಾದ್ರೂ ಏನ್ ಮಾಡೋದು? ನೀವು ಮಹಿಳೆಯರು, ನೀವು ಪುರುಷರು, ನೀವು ಮಹಿಳೆಯರು ಈ ದ್ವೀಪದಲ್ಲಿ ಭ್ರಮಣ ಮಾಡ್ತೀರಿ. ಒಡೆಯ, ಉಪ್ಪಿಟ್ಟು ಬಿಸಿ ಇದೆ. ಒಂದ್ ವೇಳೆ ಇವರೆಲ್ಲಾದ್ರೂ ಓಡೋಗ್ಬಿಟ್ರೆ? ಓಡೋಗ್ಲಿ ಬಿಡು. ಯಾಕೆ? ಏಕೆಂದ್ರೆ ಈಗ ಇವ್ರ ಅವಶ್ಯಕತೆ ನಮ್ಗಿಲ್ಲ. ಒಡೆಯ, ನಿಮ್ಗೆ ಅರ್ಥ ಆಗ್ತಿಲ್ಲ. ಉಪ್ಪಿಟ್ಟು ಬಿಸಿ ಇದೆ. ಉಪ್ಪಿಟ್ಟಿಗಿಂತ ಈ ದ್ವೀಪದ ಶಾಸಕ ಬಿಸಿ ಇದ್ದಾನೆ. ಮತ್ತಿ ದ್ವೀಪದ ನಿಯಮ ತುಂಬಾ ಕಠೋರವಿದೆ. ಇವರೆಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡ್ತಾನೇ ಇರ್ತಾರೆ, ಮತ್ತೆ ಸಿಕ್ಕಾಕೋತಾರೆ. ಅದ್ರ ಜೊತೆಗೆ ನಮ್ಮನ್ನು ಸಿಕ್ಕಾಕ್ಸ್ತಾರೆ. ಅದಕ್ಕೆ ಇವ್ರು ದೂರ ಇರೋದೇ ಒಳ್ಳೇದು. ಅಮ್ಮ ಶಾರದಾ, ನೀವಿಬ್ರು ಹಾಗೆ ಓಡಾಡ್ತೀರಿ.
ಹಾಗೆ ಓಡಾಡಿದ್ರೆ ಏನ್ ಲಾಭ? ಏನು ಖರೀದಿ ಮಾಡಕ್ಕೂ ಆಗಲ್ಲ. ಧನವೆಲ್ಲಿದೆ ನಮ್ ಬಳಿ? ಹಾ, ಹಾ, ಇಲ್ಲ ಇಲ್ಲ, ನನ್ನ ಹತ್ರ ಯಾವುದೇ ಹಣ ಇಲ್ಲ. ತುಂಬಾ ಕಷ್ಟದಲ್ಲಿ ಜೀವನ ನಡೀತಿದೆ ಇಲ್ಲಿ. 2 ತಿಂಗಳಿಂದ ಸ್ವಾಮಿಗೆ ವೇತನ ನೀಡಿಲ್ಲ. ಸರಿ ಅಮ್ಮ ಶಾರದಾ, ನೀವಿಬ್ರು ನನ್ನ ಜೊತೆಲೇ ಬನ್ನಿ, ಓಡಾಡೋಣ. ಒಂದ್ ವೇಳೆ ಸಮಯ ಸಿಕ್ಕಿದ್ರೆ ಜೀರಿಗೆ ಹೊಡ್ಕೋಣ. ಏನು ನಡೀರಿ. ಅಯ್ಯ, ಇಲ್ಲ ಇಲ್ಲ ಇಲ್ಲ. ನನ್ನ ಅಂತಿಮ ಚೀಲ, ಅಂತಿಮ ಧನರಾಶಿ. ಧನ್ಯವಾದ. ಶಂಭು ಅವರೇ, ನಾವು ಹಾಗೆ ಓಡಾಡ್ತೀವಿ. ನೀವು ಓಡಾಡಿಯಲ್ಲ ತಥಾಚಾರ್ಯರೇ. ನಿಮ್ಮನ್ನ ಯಾರು ತಡೆದಿದ್ದಾರೆ? ಧನದ ಅಲ್ಪತೆಯಾಗಿದೆ. ನಾನು ಯಾವುದೇ ಧನದ ವೃಕ್ಷವಲ್ಲ. ಹೀಗೆ ಕೊಂಬೆ ಹಿಡಿದು ಅಲ್ಲಾಡ್ಸಿದ್ರೆ ಧನದ ವರ್ಷ ಆಗೋಕೆ. ಸರಿ, ಹಾಗಾದ್ರೆ ನಾವು ನಿಮ್ ಜೊತೆ ಬರ್ತೀವಿ. ಇಲ್ಲ ಇಲ್ಲ ಇಲ್ಲ, ಒಂದು ಕ್ಷಣ. ಸ್ವಾಮಿ, ಸ್ವಾಮಿ, ನಿನ್ನ ಧನ ಆಮೇಲೆ ವೇತನದ ಜೊತೆ. ನಡೀರಿ ನಡೀರಿ ಗುರುಜಿ, ನಡೀರಿ. ಈಗ್ಲಾದ್ರೂ ಜೀರಿಗೆ ಹುಡ್ಕೋಣ. ಅವಶ್ಯ ಅವಶ್ಯ, ಬನ್ನಿ. ಹೊರಗ ಹಾಕ್ತೀನಿ. ನೋಡಿದ್ರ ಧನಿಮಣಿ, ನಾವು ಹೇಗೆ ಚತುರತೆಯಿಂದ ಶಂಭುವನನ್ನು ಮೂರ್ಖನನ್ನಾಗಿ ಮಾಡಿದ್ವಿ? ನಾವಂತೂ ನೋಡ್ಲಿಲ್ಲ. ನೋಡಬೇಕು. ಶಿಷ್ಯರು ನೀವು ಗುರುವಿನ ಮೇಲೆ ಕೇಂದ್ರಿತರಿರ್ಬೇಕು. ಹೇಗೆ ಚಳ್ಳೆ ಹಣ್ಣು ತಿನ್ನಿಸಿ ನಾವು ಶಂಭುವ ಮತ್ತೆ ಸೈನಿಕರಿಂದ ಬೇರೆಯಾದ್ವು, ಅದಕ್ಕೂ ಹೆಚ್ಚಾಗಿ ವಿಜಯನಗರಕ್ಕೆ ಹಿಂದಿರುಗಲು ಧನದ ಪ್ರಾಪ್ತಿಯೂ ಆಯ್ತು. ಹಾ ಗುರುಜಿ, ನೀವು ಚತುರತೆಯ ಭಂಡಾರ. ನೀವು ಗುಳ್ಳೆನರಿಯ ಮಾನವ ರೂಪ ಗುರುಜಿ. ನೀನು ನಮ್ಮನ್ನ ಗುಳ್ಳೆನರಿ ಎಂದ್ಯಾ? ಇಲ್ಲಿ ಬಾ. ಇಲ್ಲ ಗುರುಜಿ, ನಾನು ನಿಮ್ಮನ್ನ ಹೊಗಳಿದ್ದು ಗುರುಜಿ. ಕೈ ತೆಗೆ. ನಡೀರಿ. ನಾವು ಎಂತಹ ಹಡಗನ್ನು ಹುಡುಕಬೇಕಂದ್ರೆ ವಿಜಯನಗರದ ಯಾತ್ರೆಗೆ ಹೊರಡುವಂತದ್ದು. ಏನಾದ್ರೂ ಕೊಡಿ ಸ್ವಾಮಿ, ಭಗವಂತನ ಹೆಸರಲ್ಲಿ ಏನಾದ್ರೂ ಕೊಡಿ. ನಿಮ್ಮಿಬ್ಬರ ಬಳಿ ಯಾವ್ದಾದ್ರು ಮುದ್ರೆ ಇದೆಯಾ? ಗುರುಜಿ, ನನ್ನ ಹತ್ರ ಒಂದು ಚಿನ್ನದ ಮುದ್ರೆ ಇದೆ. ನೀವು 6 ತಿಂಗಳು ಹಿಂದೆ ನೀಡಿದ್ದು. ನನ್ಗೆ ಅಂತ ಯಾವತ್ತೂ ಒಂದು ಚಿನ್ನದ ಮುದ್ರೆ ನೀವು ಕೊಟ್ಟಿಲ್ಲ. ಬರೀ ಕೆಲಸ ಮಾಡ್ಕೊಂಡಿದ್ದೀರಾ. ಇಟ್ಕೊಂಡು ಏನ್ ಮಾಡ್ತೀಯಾ? ಕೊಡು ಮುದ್ರೆ, ಕೊಡು ಕೊಡು ಮುದ್ರೆ ಕೊಡು. ಗುರುಜಿ, ನಿಮ್ಮ ಹತ್ರನೇ ಇದೆಯಲ್ಲ, ಮುದ್ರೆ ಕೊಡು. ಇದು ತಗೊಳ್ಳಿ. ಬೇಡ ಬೇಡ ಬೇಡ, ಮುದ್ರೆ ಮಾತ್ರ ಬೇಡ, ಊಟ ಮಾಡಿಸ್ಬೇಡಿ. ಭಿಕ್ಷುಕ ನೀನು ಏನು ಕೊಡ್ತಿದೀವೋ ಅದನ್ನ ತೆಗೆದುಕೋ. ನೀವು ನಿಮ್ಮ ಇಚ್ಛೆಯಿಂದ ಈ ಮುದ್ರೆ ನೀಡ್ತಾ ಇದ್ದೀರಾ? ಹಾ, ದಾನವೀರರು ನಾವು. ಯಾವಾಗ್ಲೂ ದಾನ ಪುಣ್ಯದ ಕೆಲಸ ಮಾಡ್ತಾನೆ ಇರ್ತೀವಿ. ಇದಿಟ್ಕೋ. ನಮ್ಮ ಗುಣಗಾನ ಮಾಡು, ಆನಂದ ಪಡು, ಮತ್ತೆ ಪ್ರಸ್ಥಾನ ಮಾಡು ಇಲ್ಲಿಂದ. ನೀವು ಮುದ್ರೆ ನೀಡಿದ್ರಾ? ಹಾ, ನೀಡಿದೆ. ನೀವು ಭಿಕ್ಷುಕನಿಗೆ ಮುದ್ರೆ ನೀಡಿ ಗೋಮೇಧಕ ದ್ವೀಪದ ನಿಯಮದ ಉಲ್ಲಂಘನೆ ಮಾಡಿದ್ದೀರಾ. ಇಲ್ಲಿ ದಾನ ನೀಡುವುದು ನಿಷೇಧಿಸಿದೆ. ಭಿಕ್ಷುಕನಿಗೆ ಕೇವಲ ಭೋಜನ ಕೊಡಿಸಬಹುದು. ನೋಡಿ, ನಮಗೆ ತಿಳಿದಿರಲಿಲ್ಲ. ನಾವು ಪರದೇಶಿಗಳು. ಕೋತ್ವಾಲ್ಜಿ, ನಾನು ಇವ್ರಿಗೆ ಎಚ್ಚರಿಸಿದೆ, ಆದ್ರೆ ಇವ್ರು ಕೇಳಲಿಲ್ಲ. ದುಷ್ಟ! ಏನ್ ಹೇಳ್ತಿದ್ದಾನೆ ಇವನು? ಯಾವಾಗ, ಎಲ್ಲಿ ಎಚ್ಚರಿಸಿದೆ ನೀನು? ನಾನು ನಿಮ್ ಮೊದಲೇ ಹೇಳಿಲ್ವಾ ಮುದ್ರೆ ಕೊಡಬೇಡಿ, ಭೋಜನ ಮಾಡಿಸಿ ಅಂತ? ನೀನು ಸ್ಪಷ್ಟವಾಗಿ ಹೇಳಬೇಕಿತ್ತು ತಾನೇ. ನೋಡಿ ಕೊತ್ವಾಲರೇ, ಈ ತಪ್ಪೇನಿದೆಯೋ ಈ ಭಿಕ್ಷುಕನದ್ದು. ಎಚ್ಚರಿಕೆ ನೀಡ್ತಿದ್ದೀನಿ. ಗೋಮೇಧಕ ದ್ವೀಪದಲ್ಲಿ ಬೇರೆಯವರ ಮೇಲೆ ಆರೋಪ ಮಾಡುವುದು ಅಪರಾಧವೇ. ಗುರುಜಿ, ಸುಮ್ನಿರಿ. ಈ ಸಮಯ ನೀವು ಸುಮ್ನಿರೋದೇ ಉಚಿತವಿದೆ. ಶಾಂತವಾಗಿರಿ ಗುರುಜಿ, ಶಾಂತವಾಗಿರಿ. ಇಲ್ದಿದ್ರೆ ದಂಡನೆ ಹೆಚ್ಚಾಗುತ್ತೆ. ನಾವು ಈಗ ಏನು ಮಾಡಬೇಕು? ದಂಡನೆಯ ಸ್ವರೂಪ ನೀವು ಎಳ್ಳಿನಿಂದ ಎಣ್ಣೆ ತೆಗೆಯಬೇಕು. ಹೇಗೆ? ಹಾಗೆ. ಆಯಿತು ಕಲ್ಯಾಣ. ಉಪ್ಪಿಟ್ಟು ಬಿಸಿ ಇದೆ ಒಡೆಯ.
ಒಡೆಯ, ಏನಾಯ್ತು ಸ್ವಾಮಿ? ಉಪ್ಪಿಟ್ಟು ಬಿಸಿ ಇದೆ. ಅದಕ್ಕೆ ನಾನೇನ್ ಮಾಡ್ಲಿ? ನನ್ನ ಮಾತಿನ ಅರ್ಥ ಜೀರಿಗೆ ಅಂಗಡಿ ಇಲ್ಲೆಲ್ಲೋ ಹತ್ರದಲ್ಲಿದೆ. ನನಗೆ ಜೀರಿಗೆ ವಾಸನೆ ಬರ್ತಿದೆ. ಅಲ್ಲಿದೆ ಜೀರಿಗೆ ಅಂಗಡಿ. ಶಂಭುವ ಮಹೋದಯ, ನನ್ನದೊಂದು ವಿನಂತಿ ಇದೆ. ನೀವು ಕೃಪೆ ಮಾಡಿ ಶಾಂತಿ ಮತ್ತೆ ಮೌನವಾಗಿರಿ ಅಷ್ಟೇ. ಯಾಕ? ಉಚಿತವಿದೆ. ಅಲ್ಲಿದೆ ಜೀರಿಗೆ ಅಂಗಡಿ, ಇಲ್ಲಿದ್ದೀರಿ ನೀವು ಬೇಕಿದ್ರೆ ಸ್ವಯಂ ಹೋಗಿ ಮಾತಾಡ್ಕೊಳ್ಳಿ. ಅಯ್ಯ ಪಂಡಿತ ರಾಮಕೃಷ್ಣರೇ, ನೀವು ಕೋಪ್ಸ್ಕೊತಿದ್ದೀರಾ? ಹೊರಗಾಗ್ತೀನಿ. ನನ್ನ ಮಾತನಾಡ್ತಾ ನೀವು ಹೋಗಿ, ನಾನು ಮೌನವಾಗಿರ್ತೀನಿ. ಕಳಿಸ್ತೀನಿ. ಬನ್ನಿ ದಯಮಾಡಿಸಿ ಮಹಾಶಯ, ಹೇಳಿ. ಎಷ್ಟು ಮೂಟೆ ಕೊಡ್ಲಿ ನಿಮ್ಗೆ? ಎಷ್ಟು ಮೂಟೆನೂ ಬೇಕಾಗಿಲ್ಲ, ಆದ್ರೆ ನಿಮ್ಮಲ್ಲಿ ವಿನಂತಿ ಇದೆ. ನೀವು ಕೃಪೆ ಮಾಡಿ ಈ ಮುಖವನ್ನ ಧ್ಯಾನವಾಗಿ ನೋಡಿ. ಯಾಕೆ ನೋಡ್ಲಿ? ನೀವು ಮೊದಲು ನೋಡಿ. ಪರಿಚಿತರಂತೆ, ಅವಶ್ಯವಾಗಿ ಕಾಣಿಸ್ತಾ ಇದ್ದಾರೆ. ಅದಿವರು ಪಿತಾಶ್ರೀ ಆಗಿದ್ರು. ಹೌದಾ? ನೀನ್ ಅವ್ರ ಪುತ್ರನಾ? ಪೂರ್ತಿ 100 ಸ್ವರ್ಣ ಮುದ್ರೆ ಋಣ ಸಾಲವಿದೆ ಅವ್ರ ಮೇಲೆ. ನನಗನಸ್ತು ನನ್ನ ಧನವೆಲ್ಲ ಹೋಯ್ತು. ಆದ್ರೆ ಅವ್ರು ನಿಮ್ಮನ್ನ ಇಲ್ಲಿಗೆ ಕಳಿಸಿದರೆ ಧನ ನೀಡಿ ನನ್ನ ಋಣವನ್ನ ತೀರ್ಸೋದಕ್ಕೆ. ಹೇಳು, ಚೆನ್ನಾಗಿದ್ದಾರಲ್ವಾ ಅವರು? ನೀವು ಏನು ಹೇಳೋದಕ್ಕೆ ಬಯಸ್ತಿದ್ದೀರಾ? ಏನೂ ಇಲ್ಲ. ಶಂಭು ಮಹೋದಯ, ನೀವು ಶಾಂತವಾಗಿರಿ. ಅಂಗಡಿ ಮಹಾಶಯ, ನಿಮ್ಗೆಲ್ಲೋ ಭ್ರಮೆ ಉಂಟಾಗಿದೆ. ಇವರ ಪಿತಾಶ್ರೀ ನಿಮ್ಗೆ ಯಾವುದೇ ಋಣ ತೀರಿಸೋ ಶೇಷವಿಲ್ಲ. ಬದಲಾಗಿ ನಿಮ್ಗೆ ಇವರ ಪಿತಾಶ್ರೀ ಬಚ್ಚಿಟ್ಟಿರೋ ಧನ ನೀವು ಅಲ್ಲಿಗೆ ತಲುಪೋದಕ್ಕೆ ಸಂಕೇತ ನಮಗೆ ತಿಳಿಸ್ಬೇಕಷ್ಟೇ. ನೋಡಿ, ನನಗೆ ಇವನು ಗೊತ್ತಿಲ್ಲ, ಇವನ್ ಪಿತಾಶ್ರೀನೂ ಗೊತ್ತಿಲ್ಲ. ಒಂದ್ ವೇಳೆ ಜೀರಿಗೆ ಬೇಕಿದ್ರೆ ಮೌಲ್ಯ ಕೊಡೋಕೆ ಧನ ತಗೊಂಡ್ ಬನ್ನಿ. ಧನ ನೋಡಿ, ಖಡ್ಗವಲ್ಲ, ಮೌಲ್ಯ. ಶಂಭು ಮಹೋದಯ, ನೀವು ಶಾಂತವಾಗಿರಿ ಅಲ್ಲ. ನನಗೆ ಅವ್ರ ಹತ್ರ ಮಾತಾಡೋದಕ್ಕೆ ಅವಕಾಶ ಕೊಡಿ ಅಲ್ಲ. ಸರಿ ಪಂಡಿತ ರಾಮಕೃಷ್ಣ, ನೀವು ಚರ್ಚೆ ಮಾಡಿ. ಹೊರಗಾಗ್ತೀನಿ. ಅಯ್ಯೋ, ಅದೇಗಾಗ್ತೀರಾ? ಇದು ನನ್ನದೇ ಅಂಗಡಿ. ಅಯ್ಯೋ, ಇಲ್ಲ, ಇವರು ನಿಮಗಲ್ಲ, ನನಗೆ ಹೇಳ್ತಿದ್ದಾರೆ. ಅಯ್ಯೋ, ನೀವಾಗ್ಲೇ ಹೊರಗಡೆ ಇದ್ದೀರಾ, ಇನ್ನ ಎಷ್ಟು ಹೊರಗೋಗ್ತೀರಾ? ಅಯ್ಯೋ ಭಗವಂತ, ನಾನು ಎಲ್ಲಿ ಬಂದು ಸಿಕ್ಕಾಕೊಂಡೆ? ಅಯ್ಯೋ, ನೀವು ನನ್ನ ಮಾತಿಗೆ ಧ್ಯಾನ ಕೊಡಿ ಅಲ್ವಾ. ನೋಡಿ, ನಾವು ನಿಮ್ಮ ಹತ್ರ ಏನು ಖರೀದಿಸೋಲ್ಲ. ನಮ್ಗೆ ಕೇವಲ ಒಂದು ವಿಷಯ ತಿಳಿಯೋದಿತ್ತು ಅಷ್ಟೇ. ನೋಡಿ, ಜೀರಿಗೆ ಖರೀದಿ ಮಾಡೋ ಹಾಗಿದ್ರೆ ಮಾತ್ರ ಮಾತಾಡಿ. ಇಲ್ಲ, ನನ್ನ ಹತ್ರ ಏನು ಉಳಿದಿಲ್ಲ. ಏನಾದ್ರೂ ಮಾಡ್ಲೇಬೇಕು. ಸ್ವಾಮಿ, ಕೈ ಚಾಚಿ, ಇಲ್ಲಿದೆ ನಿಮ್ಮ ಧನ. ಈ ಧನ ಪಡೆದ ಮೇಲೆ ನೀವು ನಮಗೆ ಆ ಸೂಚನೆ ನೀಡಬಹುದಲ್ವಾ? ಹೇಳಿ, ಏನ್ ಸೂಚನೆ? ವಿಷಯ ಏನಂದ್ರೆ, ನಾವೊಂದು ಒಗಟಿಗೆ ಉತ್ತರ ಹುಡುಕ್ತಿದ್ದೀವಿ. ಒಗಟಿನ ಮೊದಲ ಅರ್ಥ ನಮ್ಮನ್ನ ಗೋಮೇಧಕ ದ್ವೀಪದವರೆಗೆ ತಲುಪಿಸಿದೆ. ಈಗ ಒಗಟಿನ ಮತ್ತರ್ಧದ ಅನುಸಾರ ನಮಗೆ ಜೀರಿಗೆ ಅಂಗಡಿಗೆ ತಲುಪುವ ನಿರ್ದೇಶನವಿದೆ. ಆದ್ರೆ ಗೋಮೇಧಕ ದ್ವೀಪದಲ್ಲಿ ಜೀರಿಗೆ ಬಹಳಷ್ಟು ಅಂಗಡಿಗಳಿವೆ. ಮತ್ತೆ ಗೋಮೇಧಕ ದ್ವೀಪ ಜೀರಿಗೆ ವ್ಯಾಪಾರದ ಕೇಂದ್ರವಾಗಿದೆ. ಇಲ್ಲಿಗೆ ಬೇರೆ ಸ್ಥಳಗಳಿಂದ ಜೀರಿಗೆ ಬರುತ್ತದೆ. ಮತ್ತೆ ಅದನ್ನ ಅಕ್ಕಪಕ್ಕದ ನಗರಗಳಿಗೆ ಮತ್ತು ಪಟ್ಟಣಗಳಿಗೆ ಜೀರಿಗೆಯನ್ನು ರಫ್ತು ಮಾಡಲಾಗುತ್ತೆ. ನೀವು ಸಂಕಿಮ ಡಿಂಡಿಮ ಯಾಕೆ ಭೇಟಿಯಾಗಬಾರ್ದು? ಈ ಸಂಕಿಮ ಡಿಂಡಿಮ ಯಾರು? ಅಯ್ಯೋ, ಅವರೇ ನಮ್ಮ ಒಡೆಯ, ಜೀರಿಗೆಯ ಸಾಮ್ರಾಟರು. ಅವರೇ ಸರ್ವಪ್ರಥಮ ಈ ದ್ವೀಪಕ್ಕೆ ಜೀರಿಗೆ ಕೊಂಡು ಬಂದವರು. ಇಲ್ದಿದ್ರೆ ಸ್ವಾದ ಎಲ್ಲಿರ್ತಿತ್ತು ಭೋಜನದಲ್ಲಿ? ಈಗ ಅವರು ಎಲ್ಲಿ ಸಿಗಬಹುದು? ಅವರನ್ನ ಹೇಗೆ ಹುಡುಕೋದು? ಅಯ್ಯೋ, ಇಲ್ಲೇ ಎಲ್ಲ ಇರ್ಬೋದು. ಅವರ ಶಿಕಾರಿಯ ಹುಡುಕಾಟದಲ್ಲಿ. ಬೇಟೆನೆ? ಯಾರ್ ಬೇಟೆ? ಮನುಷ್ಯರಲ್ಲೇ ಸಂಕಿಮ ಡಿಂಡಿಮ ಪಗಡೆ ಆಟದಲ್ಲಿ ಮಹಾರಥಿ ಅವರು. ಪಗಡೆ ಆಟದಲ್ಲಿ ಜನರನ್ನ ಸಿಕ್ ಹಾಕ್ಸೋ ಪ್ರಯತ್ನ ಪಡ್ತಾನೆ. ಜಾಣ್ಮೆಯಿಂದ ಜನರ ಕಾಲನ್ನ ಬಾಜಿ ಇರಿಸಿ ಗೆಲ್ತಾನೆ. ಮತ್ತೆ ಕಾಲನ್ನ ಸಂಗ್ರಹಿಸ್ತಾನೆ. ಕಾಲ್ ಯಾಕೆ? ಏಕೆಂದ್ರೆ ಒಂದು ದುರ್ಘಟನೆಯಲ್ಲಿ ಕಾಲನ್ನ ಕಳ್ಕೊಂಡಿದ್ದ. ಅವಾಗಿಂದ ಗೆದ್ದ ನಂತರ ಪ್ರತಿಸ್ಪರ್ಧಿಯ ಬಲಗಾಲನ್ನ ಕತ್ತರಿಸಿ
ಸಂಗ್ರಹಿಸಿಡ್ತಾನೆ. ಇದು ಅವನ ಹುಚ್ಚುತನವಾಗಿದೆ. ಅದಕ್ಕೆ ಅವನನ್ನು ಸಂಕಿಂ ಡಿಮ್ ಅಂತ ಕರೀತಾರೆ. ನಿಮ್ಮೆಲ್ರಿಗೂ ಕಾಲು ಇದೆ ಅಲ್ವಾ? ಇದೆ. ಆದ್ರೆ ಸಮಸ್ತ ಜನರಿಗೆ ಅವನ ಈ ವಿಪಕ್ಷತೆ ಬಗ್ಗೆ ತಿಳಿದಿರ್ಬೇಕಾದ್ರೆ ಯಾರಾದ್ರೂ ಅವನ ಜೊತೆ ಪ್ರತಿಸ್ಪರ್ಧೆ ಯಾಕೆ ಮಾಡ್ತಾರೆ? ಈ ವಿಷಯ ಅವನಿಗೂ ಗೊತ್ತಿದೆ. ಅವನು ಗೋಮೇಧಕ ದ್ವೀಪದ ನಿವಾಸಿನೇ. ಅದೇ ಉದ್ದೇಶದಿಂದ ಹೊರಗಿಂದ ಬರುವಂತ ಅಪರಿಚಿತ ವ್ಯಕ್ತಿನ ತನ್ನ ಜಾಲದಲ್ಲಿ ಸಿಕ್ಕಾಕ್ಸ್ತಾನೆ. ಒಂದ್ ವೇಳೆ ಯಾರಾದ್ರೂ ಈ ದ್ವೀಪಕ್ಕೆ ಬಂದು ಶಂಖ ಊದಿದ್ರೆ ಅದರ ಅರ್ಥ ಅವನು ಸಂಕಿಮ ಡಿಂಡಿಮನಿಗೆ ಪಗಡಿ ಆಡೋದಕ್ಕೆ ಆಹ್ವಾನ ಮಾಡಿದ ಹಾಗೆ. ಆದ್ರೆ ಇಲ್ಲಿಗೆ ಬಂದು ಯಾರಾದ್ರೂ ಶಂಖ ಯಾಕೆ ತಾನೇ ಊದ್ತಾರೆ? ಧ್ವನಿ ಇರುವಂತದ್ದು. ಒಂದ್ ವೇಳೆ ವ್ಯಕ್ತಿಯ ಭಾಗ್ಯವೇ ವಿಪರೀತವಾಗಿದ್ದರೆ, ಒಂದ್ ವೇಳೆ ಅವನು ಒಂಟೆ ಮೇಲೆ ಕೂತಿದ್ರು ಆಗ್ಲೂ ಅವನ್ನ ನಾಯಿ ಕಚ್ಚುತ್ತೆ. ನಮ್ ದಳದಲ್ಲಿ ಕೇವಲ ಒಬ್ರೇ ವ್ಯಕ್ತಿ ಇದ್ದಾರೆ. ಒಂದ್ ವೇಳೆ ಒಂಟೆ ಮೇಲೆ ಕೂರ್ಸಿದ್ರು ನಾಯಿ ಕಚ್ಚುತ್ತೆ. ಅವರೇ ರಾಜ್ಗುರು ಆಚಾರ್ಯ ದತ್ತಾಚಾರ್ಯ. ಹೇ ಈಶ್ವರ, ಅವ್ರನ್ನ ಶಂಖದಿಂದ ದೂರವಿರಿಸು ಅಷ್ಟೇ. ಕೇವಲ ಸ್ವಲ್ಪ ಮಾತ್ರ ಶೇಷವಿದೆ ಗುರುಜಿ. ಅರ್ಧ ಮಡಿಕೆ ನೀವು ತುಂಬಿಸಾಗಿದೆ, ಅರ್ಧವೇ ಶೇಷ ಉಳಿದಿದೆ. ನೀರ್ ತಗೊಂಡ್ ಬಂದ್ರು ಮೂರ್ಖರ. ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಅವಶ್ಯ ಗುರುಜಿ, ಅವಶ್ಯ. ನಾವು ನಿಮ್ಗೆ ಜಲ ಅಲ್ಲ, ಗಂಗಾ ಜಲ ತಗೊಂಡು ಬರ್ತೀವಿ. ಅಯ್ಯೋ, ನಾವಿನ್ನು ಜೀವಂತವಾಗಿದ್ದೀವಿ ಮೂರ್ಖರ. ಹೌದು, ಬದುಕಿದನ್ ಮುದಿಯ. ಸರಿ, ನಾವು ನಿಮ್ಗೋಸ್ಕರ ಜಲ ತಗೊಂಡ್ ಬರ್ತೇವೆ. ನೀವು ವ್ಯಾಕುಲರಾಗ್ಬೇಡಿ, ನಿಲ್ಲಿಸ್ಬೇಡಿ, ಹಾಗೆ ತಿರುಗಿಸ್ತಾ ಇರಿ. ಅಮ್ಮ, ಅಲ್ಲಿ ನೋಡಿ ಎಷ್ಟು ಸುಂದರ ಶಂಖಗಳಿವೆ. ಚಿಕ್ಕದು ದೊಡ್ಡದು ಎಲ್ಲಾ ತರ ಇದೆ. ಬನ್ನಿ ಅಮ್ಮ, ಹೋಗಿ ನೋಡೋಣ. ಅಮ್ಮ ಬನ್ನಿ. ಅಣ್ಣ, ಆ ಶಂಖ ತೋರಿಸಿ. ಇದಾ? ತಗೊಳ್ಳಿ. ಹೇ ಶಂಭು ಮಹೋದಯ, ನಿಲ್ಲಿ. ದಿಕ್ಕು. ಈ ಅಮ್ಮನ ಕೈಲೇನಿದೆ? ಅಮ್ಮನ ಕೈಯಲ್ಲಿ ಶಂಖವಿದೆ. ಇದ್ರಿಂದ ಧ್ವನಿ ಕೂಡ ಬರುತ್ತಾ? ಅಮ್ಮ ಊದಿ. ಅಯ್ಯೋ ಅಯ್ಯೋ, ನಿಲ್ಸಿ. ಇರಿ. ಅಯ್ಯೋ, ಊದ್ಬಿಡಿ. ಅಯ್ಯೋ. ಅಮ್ಮ ಊದಿ. ಅಮ್ಮ ಶಂಖ ಊದ್ಬೇಡ. ಅಮ್ಮ, ಇದೇನ್ ಮಾಡಿದೆ? ಶಂಖ ತಾನೇ ಊದಿರೋದು. ಯಾವ್ದೋ ಯುದ್ಧಕ್ಕೆ ಕಹಳೆ ಊದಿಲ್ವಲ್ಲ? ಶಾರದಾ, ಈ ದ್ವೀಪದಲ್ಲಿ ಯಾರು ಶಂಖ ಊದೋ ಹಾಗಿಲ್ಲ. ಶಂಖ ಊದೋ ತಾತ್ಪರ್ಯ ಪಗಡೆ ಆಟದ ಖಿಲಾಡಿ ಡಿಮ್ಡಿಮನಿಗೆ ಸವಾಲ್ ಹಾಕ್ತಾಗೆ. ಡಿಮ್ಡಿಮ ಪಗಡೆ ಆಟದ ಭಯಂಕರ ಖಿಲಾಡಿ. ಸವಾಲ್ ಹಾಕ್ದೋರು ಅವರು ಒಂದು ಕಾಲನ್ನ ಪಣಕ್ಕಿಡೋದು ಅನಿವಾರ್ಯ ಅಮ್ಮ. ಸೋತ್ ಮೇಲೆ ಅವನಿಗೆ ಕಾಲ್ ಕೊಡ್ಬೇಕಾಗುತ್ತೆ. ಆ ಡಿಮ್ಡಿಮ ಪಾರಿತೋಷಕ ರೂಪದಲ್ಲಿ ಆ ಕಾಲನ್ನ ಕತ್ತರಿಸಿ ಸಂಗ್ರಹಿಸಿಡ್ತಾನೆ. ಅಯ್ಯೋ,